ಫೋನ್ ಅಲ್ಲಿ ಗೂಗಲ್ ಲೆನ್ಸ್ ಓಪನ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿ ಆನ್ಸರ್ ಮಾಡೋದು, ಸ್ಕ್ಯಾನ್ ಮಾಡೋದು, ಆನ್ಸರ್ ಮಾಡೋದು, ಅದು ಎಕ್ಸ್ಟ್ರಾ ಥಿಂಗ್ ಆಗುತ್ತೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ, ಈಗ BTU ಅಲ್ಲಿ ಕೋರ್ಸಸ್ ಬಿಟ್ಟಿದಾರಲ್ಲ, PEC OEC ಅಂತ ಅಂದ್ಬಿಟ್ಟು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂಡ್ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬಂದಿರುವಂತ ಕ್ವಿಜ್ ಗಳನ್ನ ಯಾವ ತರ ಅಟೆಂಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ ತುಂಬಾ ಟ್ರೆಡಿಷನಲ್ ವೇನ ಫಾಲೋ ಮಾಡ್ತೀರಾ. ಆ ಟ್ರೆಡಿಷನಲ್ ಬಿಟ್ಬಿಟ್ಟು ನಾನು ನಿಮ್ಗೆ ಒಂದು ಈಸಿ ವೇನ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಸೊ ಮೇ ಬಿ ಇದು ಯಾರಿಗಾದ್ರೂ ಗೊತ್ತಿರಬಾರ್ದು ಈ ಹ್ಯಾಕ್, ಬಟ್ ಸ್ಟಿಲ್ ನಾನು ತೋರಿಸ್ತೀನಿ, ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ವಿಡಿಯೋ ಓಪನ್ ಮಾಡ್ತಾ ಇದೀನಿ, ಆಯ್ತಾ. ವೇಟ್ ಅಂಡ್ ಸಿ. ಸೊ ಇಲ್ಲಿ ಅಸೆಸ್ಮೆಂಟ್ಸ್ ಇದೆ. ಅಸೈನ್ಮೆಂಟ್ಸ್ ಅಲ್ಲಿ ಯಾವ್ದು ಬಿಟ್ಟಿಲ್ಲ, ಯಾವ ತರ ಎಕ್ಸಾಮ್ ಅಪ್ಲಿಕೇಶನ್ ಸಹ ಬಿಟ್ಟಿಲ್ಲೋ ಆ ತರ. ಸೊ ಇದರಲ್ಲಿ ಕ್ವಿಜ್ ಹತ್ರ ಹೋಗಿ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಯಾವ ತರ ಕಂಪ್ಲೀಟ್ ಮಾಡಿದೆ ಅಂದ್ರೆ, ಯೂಸಿಂಗ್ AI ಬ್ಲೇಸ್ ಅಂತ. AI ಬ್ಲೇಸ್ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ ಗೈಸ್. ಆ ಏಜೆಂಟ್ ಬ್ಲೇಸ್ ನ ಯೂಸ್ ಮಾಡ್ಕೊಂಡು ನೀವು ಕ್ವಿಜ್ ನ ಅಟೆಂಡ್ ಮಾಡಬಹುದು. ಏನಿದು ಏಜೆಂಟ್ ಬ್ಲೇಸ್ ಅಂತ ಕೇಳ್ತಿದ್ದೀರಾ? ಸೊ ನಾನು ತೋರಿಸ್ತೀನಿ, ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ಇದೆ ನೋಡಿ. ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಈ ತರ ಒಂದು ಸಿಂಬಲ್ ಬರ್ತಾ ಇದೆ. ಏನ್ ಸಿಂಬಲ್? ಚಾರ್ಟ್ ವಿತ್ AI ಬ್ಲೇಸ್, ಸಮ್ಮರೈಸ್ ದಿಸ್, ಲರ್ನ್ ಮೋರ್, ಆನ್ಸರ್ ದಿಸ್ ಕ್ವಶನ್ ಅಂಡ್ ರಿಪ್ಲೈ ಟು ದಿಸ್ ಅಂಡ್ ಟ್ರಾನ್ಸ್ಲೇಟ್ ದಿಸ್ ಅಂತ ಬರ್ತಾ ಇದೆ. ಸೊ ಈಗ ನಾನು ನಿಮ್ಗೆ ಏನ್ ಬೇಕು, ಫಾರ್ ಎಕ್ಸಾಂಪಲ್ ಇದೊಂದು ಕ್ವಶನ್ ಅನ್ಕೊಳ್ಳಿ. ಸೊ ನಿಮ್ಗೆ ಈ ಕ್ವಶನ್ ಆನ್ಸರ್ ಬೇಕಾಗಿರುತ್ತೆ. ಜಸ್ಟ್ ಕ್ವಶನ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ ಏಜೆಂಟ್ ಬ್ಲೇಸ್ ಇಂದ ಎಕ್ಸ್ಟೆನ್ಷನ್ ಓಪನ್ ಆಗುತ್ತೆ. ಸೊ ಅದು ಹೇಳ್ತಾ ಇದೆ, ನಾರ್ಮಲ್ ಆಗಿ ಹೇಳ್ತಾ ಇದೆ. ಸೊ ಯುವರ್ ಪ್ರೋಗ್ರೆಸ್ ಇಸ್ 100% ಗ್ರೇಟ್ ಜಾಬ್ ಗಜೇಂದ್ರ, ಕೋರ್ಸ್ ಕಾಂಟೆಂಟ್ ವೆಲ್ ಮಾಡಲ್ 60 ಸಮಥಿಂಗ್ ಎಲ್ಲ ಇದು ಎಕ್ಸ್ಟೆನ್ಷನ್ ಏನ್ ಮಾಡುತ್ತೆ ಅಂದ್ರೆ ಈ ಎಂಟೈರ್ ಪೇಜ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಏನೇನಿದೆ ಅಂತ ಅದೇ ಹೇಳುತ್ತೆ. ನಾನು ಹೇಳಿದ್ನ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತಾನು ನೋ ಹೇಳಿಲ್ಲ ನಾನು. ಎಷ್ಟು ಲೆಸನ್ಸ್ ಇದೆ ಅಂತ ಹೇಳಿದ್ನ ಇಲ್ಲ. ಎಷ್ಟು ಮಾಡೆಲ್ಸ್ ಇದೆ ಅಂತ ಹೇಳಿದ್ನ ನೋ ವೇ, ಚಾನ್ಸೇ ಇಲ್ಲ. ನಾನು ಏನು ಹೇಳಿಲ್ಲ, ಬಟ್ ಸ್ಟಿಲ್ ಅದು ಗೊತ್ತಾಯ್ತು ಈ ಪೇಜ್ ಅಲ್ಲಿ ಏನೇನಿದೆ ಅಂತ. ಸೇಮ್ ಎಕ್ಸಾಕ್ಟ್ಲಿ ನೀವು ಜಸ್ಟ್ ಒಂದು ಕ್ವಶನ್ ನ ಕಾಪಿ ಮಾಡಿ ಆನ್ಸರ್ ದಿಸ್ ಕ್ವಶನ್ ಅಂತ ಕೊಟ್ರೆ ಅದು ನಿಮಗೆ ಆನ್ಸರ್ ಕೊಡುತ್ತೆ. ದಟ್ಸ್ ಹೌ ಬ್ಯೂಟಿಫುಲ್ AI ಬ್ಲೇಸ್ ಇಸ್. ಸೊ ಅದನ್ನ ಯಾವ ತರ ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಆಯ್ತಾ. ಹೊಸ ಟ್ಯಾಬ್ ಓಪನ್ ಮಾಡ್ಬಿಟ್ಟು AI ಬ್ಲೇಸ್ ಅಂತ ಒತ್ತಬೇಕು. AI ಬ್ಲೇಸ್ ಎಕ್ಸ್ಟೆನ್ಷನ್ ಅಂತ ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ. ಸೊ ಮೇಲಿದ್ ಓಪನ್ ಮಾಡ್ಬಿಡಿ, ಕೆಳಗಡೆ ಇರೋದನ್ನ ಓಪನ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ನಾನು ಆಲ್ರೆಡಿ ಆಡ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಈ ತರ ಬರ್ತಾ ಇದೆ. ನಾನು ರಿಮೂವ್ ಮಾಡ್ತೀನಿ ನಿಮ್ಗೆ ತೋರ್ಸೋಕೋಸ್ಕರ. ಸೊ ಆಡ್ ಟು ಕ್ರೋಮ್ ಅಂತ ಇದಾಗಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಆಡ್ ಟು ಬ್ರೇವ್ ಅಂತ ಅಂದಾಗ ಇಲ್ಲಿ ಒಂದು ತೋರಿಸ್ತೀನಿ, ಒಂದು ಪಾಪಪ್ ಬರುತ್ತೆ. ಅದೇನೋ ಆಡ್ ಎಕ್ಸ್ಟೆನ್ಷನ್ ಅಂತ. ಆಡ್ ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ಆಟೋಮೆಟಿಕಲಿ ಏನಾಗುತ್ತೆ, ಈ ಒಂದು ಸ್ಕ್ರೀನ್ ಎಂಟೈರ್ ಸ್ಕ್ರೀನ್ ಗೆ ಬರುತ್ತೆ, ಆಯ್ತಾ. ಸೊ ಈಗ ಬಂದಿದ್ದೇನೆ, ಎಲ್ಲ ಚೆಕ್ ಮಾಡೋಣ ಗೈಸ್. ಲೆಟ್ಸ್ ಸಿ. ಈಗ ರಿಮೂವ್ ಬ್ರೇವ್ ಅಂತ ಬರಬೇಕು, ಅಂದ್ರೆ ಆಲ್ರೆಡಿ ಅಕ್ವೈರ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ವೆಬ್ಸೈಟ್ ಹೋಗೋಣ. ಸೊ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ಸೆಲೆಕ್ಟ್ ಮಾಡೋಣ. ಬಂತಾ? ಎಸ್, ಆಫ್ ಕೋರ್ಸ್. ಆನ್ಸರ್ ದಿಸ್ ಕ್ವಶನ್. ಈ ತರ ನೀವು ಎಲ್ಲಾ ಕ್ವಿಜ್ ನ ಈಸಿಯಾಗಿ 1 ನಿಮಿಷ 2 ನಿಮಿಷದಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು. ಸೊ ನಾನು ಹೇಳಿದ್ನಲ್ಲ ಟ್ರೆಡಿಷನಲ್ ಅಂತ, ಏನು ಫೋನ್ ಅಲ್ಲಿ ಗೂಗಲ್ ಲೆನ್ಸ್ ಓಪನ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿ ಆನ್ಸರ್ ಮಾಡೋದು, ಸ್ಕ್ಯಾನ್ ಮಾಡೋದು, ಆನ್ಸರ್ ಮಾಡೋದು, ಅದು ಎಕ್ಸ್ಟ್ರಾ ಥಿಂಗ್ ಆಗುತ್ತೆ. ಸೊ ಈಸಿಯಾಗಿ ಏಜೆಂಟ್ ಬ್ಲೇಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ದ. ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬಾಯ್ ಬಾಯ್, ಮತ್ತೆ ಸಿಗುವ.